ನೌಕರಿ ಗೆಳೆಯ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, KPCLನ ರಿಕ್ರೂಟ್ಮೆಂಟ್ ಮುಗ್ದಿತ್ತು. ಐ ಮೀನ್ ದ ಎಕ್ಸಾಮಿನೇಷನ್ ಆಗೋಗಿತ್ತು. ರೀ ಎಕ್ಸಾಮ್ ಅನ್ನು ಸಹ ಬರೆದಿದ್ದೀರಾ. ಬರೆದಿದ ನಂತರ ಟಿವಿನೂ ಸಹ ಮುಗ್ದಿತ್ತು. ಅಂಡ್ ಅದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿ ಸ್ವಲ್ಪ ತಡೆ ಹಿಡಿದಿದ್ರು ಬಿಕಾಸ್ ಆಫ್ ದ ಕೇಸಸ್ ಇನ್ ದ ಕೋರ್ಟ್ ಹಾಲ್. ಸೊ ಈಗ ಆ ಕೇಸಸ್ ಅಲ್ಲಿ ಒಂದು ಕೇಸಿಂದು ಹಿಯರಿಂಗ್ಸ್ ಎಲ್ಲ ಮುಗ್ದಿದೆ. ಅದು ಎಸ್ಟರ್ಡೇನೆ, ಐ ಮೀನ್ ಜಸ್ಟ್ 9th ಆಫ್ ಫೆಬ್ರವರಿ ಮುಗ್ದಿದೆ. ನಂತರನೇ ಅವರು ಈ KPCL ಡಿಪಾರ್ಟ್ಮೆಂಟ್ ಕಡೆಯಿಂದ ವಾದ ಮಾಡೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಅಂಡ್ ಇದಾದ ನಂತರ 1-to-1 ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಎವಿಡೆನ್ಸಸ್ ಆಗಿರ್ಬೋದು, ಇದೆಲ್ಲ ತೋರಿಸಿದ ನಂತರ ಕೋರ್ಟ್ ಇನ್ನೂ ಡಿಸಿಷನ್ ಕೊಟ್ಟಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಕೋರ್ಟ್ ಇನ್ನೂ ಡಿಸಿಷನ್ ಕೊಟ್ಟಿಲ್ಲ. ಬಟ್ ದ ಪ್ರಾಸೆಸ್ ಅನ್ನ ನೀವು ಮುಂದುವರಿಸಬಹುದು ಅನ್ನೋದು ಒಂದೇನಿದೆ. ಆ ಪ್ರಾಸೆಸ್ ಬೇಸಿಸ್ ಮೇಲೆ ಈ ಪ್ರಾವಿಷನಲ್ ಸೆಲೆಕ್ಟೆಡ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಈ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಏನಿದೆ ಅಲ್ಲ, ಈ ಲಿಸ್ಟ್ ಅಲ್ಲಿ ಒಂದು ನೋಟಿಫಿಕೇಶನ್ ಸಹ ಹಾಕಿದ್ದಾರೆ. ಅದನ್ನು ನೀವು ನೋಡಬಹುದು. ಇಲ್ಲಿ ಒಂದು ನೋಟಿಫಿಕೇಶನ್ ಓಪನ್ ಮಾಡ್ತೀನಿ ನಾನು. ಸೊ ಈ ನೋಟಿಫಿಕೇಶನ್ ಅಲ್ಲಿ ನೀವು ನೋಡೋದಾದ್ರೆ, ಸೊ ಈ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ ಕ್ಲಿಯರ್ ಆಗಿ. ಸೊ ಇವೆರಡು ನಿಮ್ಮ ನೇಮಕಾತಿ ಇತ್ತು. ಇದು ಮಾನ್ಯ ಸುಪ್ರೀಂ ಕೋರ್ಟಿನ ಆದೇಶದಂತೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ವಿ. ಎಕ್ಸಾಮ್ ಕಂಡಕ್ಟ್ ಮಾಡಿದ ನಂತರ ರಿಸಲ್ಟು ಸಹ ಬಿಟ್ಟಿದ್ವಿ. ಅಂಡ್ ಈ ರಿಸಲ್ಟ್ ಅಲ್ಲಿ ಕೆಲವು ಪರ್ಟಿಕ್ಯುಲರ್ ಪೋಸ್ಟ್ ಯಾವ್ದಿದು GMPWD ಇರ್ಬೋದು, ಅಂಡ್ GMPWD ಇನ್ JE ಎಲೆಕ್ಟ್ರಿಕಲ್ ಅಂಡ್ JE ಮೆಕ್ಯಾನಿಕಲ್ ಅಲ್ಲಿ, ಅಂಡ್ ವುಮೆನ್ ಅಂಡ್ PWD, GM ವುಮೆನ್ ಅಂಡ್ GMPWD ಹುದ್ದೆಗಳು, ಇದೆಲ್ಲ ಕೆಲವು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ದಾಖಲಾತಿ ಪರಿಶೀಲನೆ ನಂತರ ಈ ಕೆಳಕಂಡ ಹುದ್ದೆಗಳ ಇವು ಪರ್ಟಿಕ್ಯುಲರ್ 3 ಜಾಬ್ಸ್ ಹುದ್ದೆಗಳನ್ನು ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, JE ಮೆಕ್ಯಾನಿಕಲ್ ಅಲ್ಲಿ GM ವುಮೆನ್, GMPWD ಹಾಗೂ JE ಎಲೆಕ್ಟ್ರಿಕಲ್ ನಾನ್ HK ನಲ್ಲಿ GMPWD ಹಾಗೂ JE ಎಲೆಕ್ಟ್ರಿಕಲ್ HK ನಲ್ಲೂ ಸಹ GMPWD ಹುದ್ದೆಗಳನ್ನು ಹೊರತುಪಡಿಸಿ ಇನ್ನು ಉಳಿದಿರೋ ಎಲ್ಲಾ ಪೋಸ್ಟ್ನು ಸಹ ಫೈನಲ್ ಲಿಸ್ಟ್ ನ ಅನೌನ್ಸ್ ಮಾಡಿದೀವಿ ಅಂತೇಳಿ ಈಗ ಈ ತಾತ್ಕಾಲಿಕ ಪ್ರಾವಿಷನಲ್ ಸೆಲೆಕ್ಷನ್ ಪಟ್ಟಿಗಳನ್ನು ನಿಗಮದ ಅಂತರ್ಜಾಲ ವೆಬ್ಸೈಟ್ದಲ್ಲಿ ಪ್ರಕಟಿಸಲಾಗಿದೆ. ಆ ಪರ್ಟಿಕ್ಯುಲರ್ ಟೇಬಲಿನ ನಂಬರ್ ಆಫ್ ಪೋಸ್ಟ್ ವೇಕೆನ್ಸೀಸ್ ಎಷ್ಟಿತ್ತು, ಅದರಲ್ಲಿ ಎಷ್ಟು ತುಂಬಲಾಗಿದೆ ಅನ್ನೋದು ಇಲ್ಲಿ ನೀವು ಟೇಬಲ್ ನ ನೋಡಬಹುದು. ಓಕೆ, ಅಂಡ್ ಇಲ್ಲಿ ಇನ್ನೂ ಕೆಲವು ಕ್ವಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಇರ್ಬೋದು. ಆ ಕ್ವಶನ್ಸ್ಗೂ ಸಹ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಹಲವಾರು ಸ್ಟೂಡೆಂಟ್ಸ್ ಡೌಟ್ಸ್ ಇದಾವೆ. ಆ ಡೌಟ್ಸ್ನು ಸಹ ಕ್ಲಾರಿಫೈ ಮಾಡೋಣ. ಈಗ ಈ ಬಿಟ್ಟಿರುವಂತಹ ಪ್ರಾವಿಷನಲ್ ಲಿಸ್ಟ್ ಏನಿದೆ, ಓಕೆ, ಇದು ಪ್ರಾವಿಷನಲ್ ಅಂದ್ರೆ ಏನು, ದಿಸ್ ಇಸ್ ನಾಟ್ ಫೈನಲ್, ದಿಸ್ ಜಸ್ಟ್ ಎ ಪ್ರಾವಿಷನಲ್ ಲಿಸ್ಟ್. ಓಕೆ, ತಾತ್ಕಾಲಿಕ ಪಟ್ಟಿ ಇದು. ಈ ಪಟ್ಟಿನಲ್ಲಿ ಏನಾದ್ರೂ ನಿಮಗೆ ಆಕ್ಷೇಪಣೆ ಹಾಕಬೇಕು ಅಂತಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಅಭ್ಯರ್ಥಿಯ ಹೆಸರು ಇರ್ಬೋದು ಅಥವಾ ಬೇರೆ ಡೀಟೇಲ್ಸ್ ಇರ್ಬೋದು, ಹಾಕಿರೋದು ಕರೆಕ್ಟ್ ಇಲ್ಲ, ಬೇರೆ ಇದೆ ಅಂತ ಇದ್ದಾಗ ನೀವು ಅದನ್ನ ರೈಸ್ ಮಾಡ್ಬೋದು. ಐ ಬಿಲೀವ್ ಆಲ್ಮೋಸ್ಟ್ ಎಲ್ಲರದು ಕರೆಕ್ಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಏನಾದ್ರು ನಿಮ್ಮ ನೇಮ್ ಅಲ್ಲಿ ಕರೆಕ್ಷನ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ನೀವು ಫಾರ್ ಶೂರ್ ಆಗಿ ನೀವು ಈ ಪರ್ಟಿಕ್ಯುಲರ್ ಅಬ್ಜೆಕ್ಷನ್ ಅಂತ ಹಾಕಿದ ನೋಡಿ, KPCL REC objection@gmail.com ಗೆ ನಿಮ್ಮ ಆಕ್ಷೇಪಣೆಗಳನ್ನು ದಿನಾಂಕ 22 ಒಳಗಡೆ, 10 ದಿನ ಕೊಟ್ಟಿದ್ದಾರೆ ಗೈಸ್. ಓಕೆ, ಈ 10 ದಿನ ಒಳಗಡೆ ಸಂಜೆ 5 ಗಂಟೆ ಒಳಗೆ ಕಳಿಸ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಸೂಚನೆ. ಓಕೆ, ಈ ಸೂಚನೆ ನೋಟಿಸ್ ಆರ್ ಟು ಯುವರ್ ರಿಮಾರ್ಕ್ಸ್ ಏನಂದ್ರೆ, ಕೆಲವು ಅಭ್ಯರ್ಥಿಗಳು ಸದರಿ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನೋಡಿ, ಕೆಲವು ವಿದ್ಯಾರ್ಥಿಗಳು, ಕೆಲವು ಸ್ಟೂಡೆಂಟ್ಸ್, ಓಕೆ, ನಾಟ್ ಆಲ್ ಆಫ್ ದೆಮ್, ಕೆಲವು ಸ್ಟೂಡೆಂಟ್ಸ್ ಮಾತ್ರನೇ ಈ ನೋಟಿಫಿಕೇಶನ್ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಿಗಮದ ವಿರುದ್ಧ, ನಿಗಮದ ಅಂದ್ರೆ ನಿಮ್ಮ KPCL ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಕೇಸನ್ನು ಫೈಲ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹೂಡಿದ್ದು ಸದರಿ ದಾವೆಗಳ ಪ್ರಕ್ರಿಯೆಯು ಚಾಲ್ತಿಯಲ್ಲಿದ್ದು ಸದರಿ ನೇಮಕಾತಿಯ ಮುಂದಿನ ಪ್ರಕ್ರಿಯೆಯೂ ಸಹ ಮಾನ್ಯ ನ್ಯಾಯಾಲಯವು ನೀಡುವ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. ಅಂತಿಮ ಆದೇಶಕ್ಕೆ ಅಂದೇನು ಫೈನಲ್ ಜಡ್ಜ್ಮೆಂಟ್.
ನೆನ್ಪಿಟ್ಕೊಳ್ಳಿ. ಓಕೆ, ಫೈನಲ್ ಜಡ್ಜ್ಮೆಂಟ್. ಓಕೆ, ಸರಿಯಾಗಿ ಬರೀತಾ ಇಲ್ಲ, ಒಂದೇ ನಿಮಿಷ. ಓಕೆ, ಫೈನಲ್ ಜಡ್ಜ್ಮೆಂಟ್ ಏನ್ ಕೊಡ್ತಾರೆ ಅದಕ್ಕೆ ಇವೆಲ್ಲನೂ ಸಹ ಒಳಪಟ್ಟಿರುತ್ತದೆ ಅಂತ ಕೊಟ್ಟಿದ್ದಾರೆ. ಈಗ ಲಿಸ್ಟ್ ನ ನೋಡೋಣ ಏನಿದಾವೆ. ಕೆಲವು ಲಿಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಯಾವ್ದು ಓಪನ್ ಮಾಡ್ತೀನಿ. ಇದು HK ಲಿಸ್ಟ್, ನಾನ್ HK ಎರಡೂ ಬಿಟ್ಟಿದ್ದಾರೆ. ನಿಮ್ಮ ಮೈಂಡ್ ಅಲ್ಲಿ ಇನ್ನೂ ಕೆಲವು ಡೌಟ್ಸ್ ಇರ್ಬೋದು. ಸರ್ ಕ್ಯಾಂಡಿಡೇಟ್ಸ್ ಹೆಸರು ಎರಡರಲ್ಲೂ ಇತ್ತು, ಈಗ ಒಂದೇದ್ರಲ್ಲಿ ಬಂದಿದೆ, ಏನಿದು? ಎಸ್, ಒಂದೇದ್ರಲ್ಲಿ ಬಂದಿದೆ ಅಂದೇನು, ಇನ್ ಕೇಸ್ ಕ್ಯಾಂಡಿಡೇಟ್ಸ್ HK ನಾನ್ HK ಎರಡಕ್ಕೂ ಅಟೆಂಡ್ ಮಾಡಿದ್ರೆ, HK ವಿದ್ಯಾರ್ಥಿಗಳು ನಾನ್ HKನೂ ಅಟೆಂಡ್ ಮಾಡಿದ್ರೆ ಅವ್ರದ್ದು ನಾನ್ HK ಹಾಕ್ಬಿಟ್ಟಿರ್ತಾರೆ. ಓಕೆ, ದರ್ ಇಸ್ ನೋ ಡೌಟ್. ಅಂಡ್ ಇನ್ ಕೇಸ್ HK ವಿದ್ಯಾರ್ಥಿಗಳು ಬರೀ HK ಮಾತ್ರ ಅಟೆಂಡ್ ಮಾಡಿದ್ದಾರೆ, ನಾನ್ HKನೂ ಸಹ ಇದ್ದು ಸಹ ನಾನ್ HK ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಅವ್ರದ್ದು ನಾನ್ HK ನಲ್ಲಿ ಸೆಲೆಕ್ಷನ್ ಆಗಿರುತ್ತೆ. ಸೊ ಇದು ನಿಮ್ಮ ಬೇಸಿಕ್ಸ್. ಓಕೆ, ಇದು ಪಟ್ಟಿ ಮಾಡಿರೋಂತಹ ಇದಕ್ಕೆ ನಾನು ಅಬ್ಸರ್ವ್ ಮಾಡಿರೋಂತಹ ಒಂದು ಸ್ಮಾಲ್ ಅಬ್ಸರ್ವೇಷನ್. ಸೊ ಸ್ಟೂಡೆಂಟ್ಸ್ ನೇಮ್ಸ್ ಅಲ್ಲಿ ಅದೇ ತರನೇ ಆಗಿದೆ. ಓಕೆ, ಅಂಡ್ ಇದಾದ ನಂತರ ಅನದರ್ ಇಂಪಾರ್ಟೆಂಟ್, ಎಷ್ಟು ಪೋಸ್ಟ್ ನೋಡ್ಬೋದು ನೀವು. ಪೋಸ್ಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಪೋಸ್ಟ್ ಸಹ ಫಿಲ್ ಮಾಡಲಾಗಿದೆ. ಯಾವುದೇ ತರ ಪೋಸ್ಟ್ ಪೆಂಡಿಂಗ್ ಇಟ್ಟಿಲ್ಲ. ಅವ್ರು ಕೊಟ್ಟಿರುವಂತಹ ನೋಟಿಸ್ ಅಲ್ಲಿ ಕೊಟ್ಟಿರುವಂತಹ ಕೆಲವು ಪೋಸ್ಟ್, ಯಾವುದು 4 ಪೋಸ್ಟ್ ಮಾತ್ರನೇ ಪೆಂಡಿಂಗ್ ಇದೆ. ಯಾವುದು? JE ಮೆಕ್ಯಾನಿಕಲ್ ಅಲ್ಲಿ GM ವುಮೆನ್ ಅಂಡ್ GM PWD 2 ಪೋಸ್ಟ್, JE ಎಲೆಕ್ಟ್ರಿಕಲ್ ಅಲ್ಲಿ 1 ಪೋಸ್ಟ್, ಅದು ನಾನ್ HK, ಅಂಡ್ JE ಎಲೆಕ್ಟ್ರಿಕಲ್ HK ನಲ್ಲೂ ಸಹ 1 ಪೋಸ್ಟ್. ಈ 4 ಪೋಸ್ಟ್ ಬಿಟ್ಟು ಇನ್ನೆಲ್ಲಾ ಪೋಸ್ಟ್ ಸಹ ಫಿಲ್ ಮಾಡಲಾಗಿದೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದೆಲ್ಲ HK ದಾಗಿರುತ್ತೆ. ಅದೇ ತರ ನಾನ್ HK ಲಿಸ್ಟ್ ಸಹ ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಇನ್ಸ್ಟ್ರುಮೆಂಟೇಶನ್, JE ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, CS ಅಂತಂದ್ರೆ CS ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲ, ಇದು ಕೆಮಿಕಲ್ ಸೂಪರ್ವೈಸರ್ ಅಂಡ್ ದೆನ್ ಕೆಮಿಸ್ಟ್. ಓಕೆ, ಎಲ್ಲಾ ವೇಕೆನ್ಸೀಸ್ ಸಹ ನೀವು ನೋಡ್ಬೋದು. ನೋಡಿ ಇಲ್ಲಿ ಲಿಸ್ಟ್ ಅಲ್ಲಿ ಸಹ 4 ಮೆಂಬರ್ಸ್ ಶಾರ್ಟ್ ಲಿಸ್ಟ್ ಮಾಡಿದರೆ. ಇದು ನಾನ್ HK ಕೆಮಿಕಲ್ ಸೂಪರ್ವೈಸರ್ ಕ್ಯಾಂಡಿಡೇಟ್ಸ್ ಇನ್ ನೇಮ್ಸ್ 51, 30 ಮಾರ್ಕ್ಸ್, 24 ಮಾರ್ಕ್ಸ್ ಅಂಡ್ 23 ಮಾರ್ಕ್ಸ್ ಬಂದವರು ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಇವರೇ ಫೈನಲ್. ಓಕೆ, ಸೊ ಇದು ಏನಂತಂದ್ರೆ ಇದು ಪ್ರಾವಿಷನಲ್ ಮಾತ್ರನೇ. ಈಗ ಕೋರ್ಟ್ ಇರಲ್ಲಿ ಕೇಸ್ ಏನಿದೆ ಅನ್ನೋದು ಸಹ ನೋಡೋಣ. ನೋಡಿ, ಈಗ ಅವ್ರು ಬಿಟ್ಟಿರೋದು ಬರೀ PL ಲಿಸ್ಟ್. ಇದನ್ನ ನೀವು ಫೈನಲ್ ಅಂತ ತಿಳ್ಕೊಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಯಾರಿಗೂ ಏನು ತಿಳ್ಸಕ್ ಹೋಗ್ಬೇಡಿ. ಇಟ್ಸ್ ಮೈ ಸಜೆಷನ್. ಯಾಕಂತಂದ್ರೆ ಇದೇ ತರ ಲಾಸ್ಟ್ ಟೈಮು ಸಹ ಪ್ರಾವಿಷನಲ್ ಲಿಸ್ಟ್ ಬಂದಿತ್ತು, ಫೈನಲ್ ಲಿಸ್ಟ್ ಬಂದಿತ್ತು, ನಂತರ ಅವರ ಸಿಂಧುತ್ವ ಸಹ ಆಗಿತ್ತು, ನಂತರ ಪೊಲೀಸ್ಫಿಕೇಶನ್ ಆದ್ಮೇಲೂ ಸಹ ಕೋರ್ಟ್ ಡಿಸಿಷನ್ ಇಂದ ಚೇಂಜ್ ಆಗಿದೆ. ಅದು ನಿಮಗೂ ಗೊತ್ತಿದೆ. ಸೊ ಎಲ್ಲರಿಗೂ ಸಹ ಗೊತ್ತಿರೋಂಥ ವಿಚಾರ. ಸೊ ಅದಕ್ಕಾಗಿ ಇಲ್ಲಿ ಬಂದಿರೋಂತಹ ಲಿಸ್ಟೇ ಫೈನಲ್ ಅಂತ ಅನ್ಕೋಬೇಡಿ. ಅಂಟಿಲ್ ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಬರೋ ತನಕ, ಓಕೆ, ಅಪಾಯಿಂಟ್ಮೆಂಟ್ ಲೆಟರ್ ಬರೋ ತನಕ ಜಾಬ್ ನಿಮ್ಮದಲ್ಲ. ಇದು ಒಂದು ನನ್ನ ಕಡೆಯಿಂದ ಸಲಹೆ. ಓಕೆ, ಅಂಡ್ ಸೊ ಇದಾದ ನಂತರ ಇದು ಜಸ್ಟ್ ಎ ಪ್ರಾವಿಷನಲ್ ಲಿಸ್ಟ್ ಆಸ್ ಸೆಡ್. ಅಂಡ್ ಇದಾದ್ಮೇಲೆ ಕೋರ್ಟ್ ಅಲ್ಲಿ ಕೇಸ್ ಏನ್ ಸರ್ ಏನಾಗುತ್ತೆ ನೋಡಿ. ಕೋರ್ಟ್ ಜಡ್ಜ್ಮೆಂಟ್ ಕೊಡೋದಕ್ಕೆ ನಾನೇನು ಅಲ್ಲಿ ಕೂತಿ ಕೇಳಿರೋಂತಹ ಜಡ್ಜು ಅಲ್ಲ. ಸೊ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಹಿಯರಿಂಗ್ಸ್ ಎಲ್ಲ ಮುಗ್ದಿದೆ. ಒಂದೇನು ಹಿಯರಿಂಗ್ಸ್, ಎವ್ರಿಥಿಂಗ್ ಈಸ್ ಹರ್ಡ್. ಹಿಯರಿಂಗ್ ಈಸ್ ಡನ್, ಜಡ್ಜ್ಮೆಂಟ್ ಬಾಕಿ ಇದೆ. ಜಡ್ಜ್ಮೆಂಟ್ ಬಾಕಿ ಇದೆ ಅಂದೇನೆ ರಿಸರ್ವ್ಡ್ ಅಂತ ಕರೀಬಹುದು. ಓಕೆ, ಈಗ ನಾನು ಅದು ಕೋರ್ಟ್ ಇಂದ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಯಾವ ಕೋರ್ಟ್ ಕೇಸ್ ನ ರೆಫರ್ ಮಾಡಿದ್ದಾರೆ ಅದನ್ನು ಇಂಪಾರ್ಟೆಂಟ್ ಅಲ್ವಾ. ಯಾವ ಕೋರ್ಟ್ ಕೇಸ್ ನ ರೆಫರ್ ಮಾಡಿದ್ದಾರೆ ನೋಡಿ. 39094/2025. 39094 ಎಲ್ಲಿದೆ? 39094/2025 ಕೇಸ್ ಇದು. ಯಾರು ಹಾಕಿರೋದು? ಪಿಟಿಷನರ್ ಸೈಯದ್ ಬುರ್ಹಾನ್ ಅಹಮದ್. ಅಂಡ್ ಅಡ್ವೊಕೇಟ್ ಯಾರು? ಪಿಟಿಷನರ್ ಪರವಾಗಿ ಅಡ್ವೊಕೇಟ್ ಪೃಥ್ವೀಶ್ MK. ಅಂಡ್ ರೆಸ್ಪಾಂಡೆಂಟ್ KPCL. ಅಂಡ್ ರೆಸ್ಪಾಂಡೆಂಟ್ ಅಡ್ವೊಕೇಟ್ ಯಾರು? ಅಜಯ್ J ನಂದಲಿಕೆ ಅಂತ ಹೇಳಿ. ಓಕೆ, ಅಂಡ್ ಈ ಕೇಸು ಫೈಲಿಂಗ್ ನಂಬರ್ ಇದು. ಓಕೆ, ಕೇಸ್ ನಂಬರ್ ಇಂಪಾರ್ಟೆಂಟ್ ನಿಮಗೆ. ಓಕೆ, ಅಂಡ್ ಜಡ್ಜ್ ಯಾರು? HT ನರೇಂದ್ರ ಪ್ರಸಾದ್. ಓಕೆ, ಇಲ್ಲಿ ನೋಡಿ ಲಾಸ್ಟ್ ಡೇಟ್ ಆಫ್ ಆಕ್ಷನ್ ಬಂದು 9/2 ಅಂದ್ರೆ ನಿನ್ನೆ ಮುಗ್ದಿರೋ ಅಂತಹ ಒಂದು ಹಿಯರಿಂಗ್ಸ್ ಇದೆಲ್ಲ. ಹಿಯರಿಂಗ್ ನೋಡಿ, ಲಾಸ್ಟ್ ಪೋಸ್ಟೆಡ್ ಫಾರ್ ಹಿಯರಿಂಗ್ ಲೋಕಟರಿ ಅಪ್ಲಿಕೇಶನ್ at the time of 2:30 PM.
ಓಕೆ 2:30 PM ಅಲ್ಲಿ ಹಿಯರಿಂಗ್ಸ್ ಎಲ್ಲ ಮುಗಿದಿದೆ. ಈಗ ಇಲ್ಲಿ ನೀವು ನೋಡ್ಬೋದು ಲಾಸ್ಟ್ ಆಕ್ಷನ್ ಟೇಕನ್ ಏನಂತ ಕೊಟ್ಟಿದೆ ನೋಡಿ, ಜಡ್ಜ್ಮೆಂಟ್ ಹರ್ಡ್, ಜಡ್ಜ್ಮೆಂಟ್ ರಿಸರ್ವ್ಡ್, ಹರ್ಡ್ ಬಟ್ ಜಡ್ಜ್ಮೆಂಟ್ ರಿಸರ್ವ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಅಲ್ಲಿ ಡಿಸಿಷನ್ ಏನ್ ಅನ್ನೋದು ಹೇಳ್ತಾರೆ. ಓಕೆ, ಆ ಡಿಸಿಷನ್ ಏನೇ ಹೇಳಿದ್ರು ಸಹ ಅದಕ್ಕೆ ನೀವೆಲ್ಲರೂ ಒಳಪಟ್ಟಿರ್ತೀರಾ. ಲಿಸ್ಟ್ ಅಲ್ಲಿ ಬಂದಿರುವಂತಹ ಎಲ್ಲಾ ಸ್ಟೂಡೆಂಟ್ಸ್, ಎಷ್ಟು ಜನ ವಿದ್ಯಾರ್ಥಿಗಳು ನೋಡಿ, ಲಿಸ್ಟ್ ಅಲ್ಲಿ ನೋಡುವ ಎಷ್ಟು ಜನ ಸ್ಟೂಡೆಂಟ್ಸ್, 226 ಪ್ಲಸ್ 388 ಪ್ಲಸ್ 226 ಕ್ಯಾಂಡಿಡೇಟ್ಸ್. ಓಕೆ, ಟೋಟಲಿ 616 ವೇಕೆನ್ಸೀಸ್, 226 ಪ್ಲಸ್ 388 ಮಾಡಿದೆ ನಿಮಗೆ 616 ವೇಕೆನ್ಸೀಸ್ ಈಗ ಅವ್ರು ತೋರಿಸಿದ್ರು. ಇನ್ನು 4 ವೇಕೆನ್ಸೀಸ್ ಅಷ್ಟು 618 ಆಗುತ್ತಲ್ವಾ, ಏನ್ ಮಾಡಿದ್ದಾರೆ ಅದನ್ನು ಸಹ ನೋಡ್ಬೇಕಾಗತ್ತೆ. ಮೇ ಬಿ ಎಲ್ಲೋ ಒಂದೊಂದೊಂದೊಂದು ಪೋಸ್ಟ್ ಚೇಂಜ್ ಆಗಿದೆ ಅಂತ. ಟೋಟಲ್ 622 ಇರಬೇಕು. ಓಕೆ, ಅದ್ರ ಬಗ್ಗೆ ಆದ್ಮೇಲೆ ನೋಡೋಣ. ಬಟ್ ಈಗ ಅವ್ರು ಕೊಟ್ಟಿರುವಂತಹ ಡಾಟಾ ಬೇಸ್ ಪ್ರಕಾರ ಮೇ ಬಿ ಇಲ್ಲೆಲ್ಲೋ ಮಿಸ್ಟೇಕ್ ಇರ್ಬೋದು ಅಂತ ಕಾಣುತ್ತೆ. ಸೊ ಓಕೆ, ಮೇ ಬಿ ಸಮ್ವೇರ್ ಎಲ್ಲೋ ಒಂದು ಮಿಸ್ಟೇಕ್ ಇರ್ಬೋದು, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಟೋಟಲ್ 622 ಪೋಸ್ಟ್ ಅಲ್ಲಿ 614 ಪೋಸ್ಟ್ ಸಹ ಈಗ ಡೀಟೇಲ್ಸ್ ಆಫ್ ಲಿಸ್ಟ್ ನ ಬಿಟ್ಟಿದ್ದಾರೆ. ಓಕೆ, ಇನ್ನು ಕೆಲವೊಂದು ಪೆಂಡಿಂಗ್ ಇಟ್ಟಿದ್ದಾರೆ, ಸದ್ಯದಲ್ಲೇ ಬಿಡ್ತೀನಿ ಅಂತ ಹೇಳಿದೆ. ಇಲ್ಲಿ ನೋಡಿ, 4 ಹುದ್ದೆಗಳು ಬ್ಯಾಕ್ಲಾಗ್ ಆಗಿರುತ್ತದೆ ಮತ್ತು 4 ಹುದ್ದೆಗಳಿಗೆ ದಾಖಲಾತಿ ಪರಿಶೀಲನೆ ನಡೆಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ಶೀಘ್ರದಲ್ಲೇ ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 4 ಪೋಸ್ಟ್ ಬ್ಯಾಕ್ಲಾಗ್ ಆಗಿದೆ ಗೈಸ್. ಓಕೆ, ಇವಾಗ ನಾವು ಮೇಲೇನ್ ನೋಡಿದಿವಲ್ಲ, GM ವುಮೆನ್ ಅಂಡ್ PWD ಏನಿದೆ ಅದೆಲ್ಲ ಬ್ಯಾಕ್ಲಾಗ್ ಆಗಿದೆ 4 ಪೋಸ್ಟ್. ಸೊ ಇಲ್ಲಿ 4 ಅಂತಂದ್ರೆ 618 ಆಯ್ತು, ಪ್ಲಸ್ 4 ಪೋಸ್ಟ್ಗೆ ವೆರಿಫಿಕೇಶನ್ ಮಾಡ್ಬಿಟ್ಟು ಲಿಸ್ಟ್ ಬಿಡ್ತೀನಿ ಅಂತಾನೆ ಹೇಳಿದ್ದಾರೆ ನೋಡಿ ಇಲ್ಲಿ. ಮತ್ತು 4 ಹುದ್ದೆಗಳಿಗೆ ದಾಖಲಾತಿ ಪರಿಶೀಲನೆ ನಡೆಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ಶೀಘ್ರದಲ್ಲೇ ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಓಕೆ, ಇದು 4 ಪೋಸ್ಟ್ ಯಾವ್ದು ಅಂತ ಬಿಡ್ತಾರೆ ಸದ್ಯದಲ್ಲಿ. ಇನ್ನೂ ಒಂದು ಎಡಿಷನಲ್ ಲಿಸ್ಟ್ ಬರೋದಿದೆ. ಓಕೆ, 4 ಮೆಂಬರ್ಸ್, ಅದು ಯಾವ ಬ್ರಾಂಚ್ ಅಂತ ಗೊತ್ತಿಲ್ಲ, ಟೋಟಲ್ ಬರುತ್ತೆ. ಓಕೆ, ಸೊ ಟೋಟಲ್ ಕೌಂಟ್ ಆಫ್ 622 ಸಿಕ್ಕಿದೆ ಅಲ್ವಾ ಈಗ. ಎಸ್, ಸೊ ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಸೊ ಯಾವುದೇ ತರ ಮಿಸ್ಟೇಕ್ ಆಗಿಲ್ಲ. ಬಟ್ ಕೋರ್ಟ್ ಅಲ್ಲಿ ಕೇಸು ಮಾತ್ರ ಆ ಹಿಯರಿಂಗ್ ಮೇಲೆನೆ ನಿಮ್ಮದು ಡಿಪೆಂಡ್ ಆಗಿರುತ್ತೆ ಗೈಸ್. ಓಕೆ, ಆ ಹಿಯರಿಂಗ್ ಏನಂತ ಗೊತ್ತಾಗಬೇಕು. ಅಂಡ್ ಹಿಯರಿಂಗ್ ಆದ ನಂತರ ಅಂದೆ ಜಡ್ಜ್ಮೆಂಟ್ ಏನಂತ ಕೊಡ್ತಾರೆ ಸದ್ಯದಲ್ಲೇ ಗೊತ್ತಾಗುತ್ತೆ, ಅಪ್ಡೇಟ್ ಮಾಡೋಣ ಅಂತ. ಸೊ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೈಟ್ ಫಾರ್ ಅವರ್ ನೆಕ್ಸ್ಟ್ ವಿಡಿಯೋಸ್. ಅಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಸಹೋದರಿಗೆ ಶೇರ್ ಮಾಡಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ beautiful journey, and see you in the next session guys. Good day, take care, bye.